ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಹಬ್ಬಕ್ಕೆ ಪರ್ಫೆಕ್ಟ್ ಆಗಿ ಬೇಳೆ ಒಬ್ಬಟ್ಟು ಯಾವ ರೀತಿಯಾಗಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ನೋಡಿ. ಇಲ್ಲಿ ನಾನು ತೊಗರಿಬೇಳೆ ಒಬ್ಬಟ್ಟು ಮಾಡ್ತಾ ಇದ್ದೀನಿ. ಆದ್ದರಿಂದ ಈ ಕಪ್ಪಲ್ಲಿ 1 ಕಪ್ಪು ತೊಗರಿಬೇಳೆ, ಆನಂತರ ಸೇಮ್ ಕಪ್ಪಲ್ಲಿ 1 ಕಪ್ಪು ಮೈದಾ ತಗೊಂಡಿದ್ದೀನಿ. ಹಾಗೆ 1.5 ಕಪ್ಪು ಬೆಲ್ಲ ತಗೊಂಡಿದ್ದೀನಿ. ಹಾಗೆ ಒಂದು 4 ಸ್ಪೂನ್ ಆಗುವಷ್ಟು ಒಣಕೊಬ್ಬರಿನ ಮಿಕ್ಸಿಲಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಬೇಕಿದ್ದರೆ ಹಸಿ ಕೊಬ್ಬರಿನೂ ಸಹ ಹಾಕ್ಕೊಳ್ಬೋದು. ನಾನಿಲ್ಲಿ ಒಣಕೊಬ್ಬರಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ಎಣ್ಣೆ ಬೇಕಾಗುತ್ತೆ. ಹಾಗೆ 3 ಏಲಕ್ಕಿ, 1/4 ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿ. ನೋಡಿ, ಇಲ್ಲಿ ಫಸ್ಟು ಪಾತ್ರೆಯಲ್ಲಿ ನೀರು ಚೆನ್ನಾಗಿ ಕುದಿಯೋದಕ್ಕೆ ಇಟ್ಟಿದ್ದೀನಿ. ನೀರು ಕುದಿ ಬರೋ ಟೈಮಲ್ಲಿ ನಾವು ತೊಗೊಂಡಿರುವಂತಹ ತೊಗರಿಬೇಳೆನ ಒಂದೆರಡು ಸರಿ ಚೆನ್ನಾಗಿ ತೊಳೆದು ನೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಈ ತೊಗರಿಬೇಳೆನ ನಾವು ಬೇಯಿಸ್ಕೊಳ್ಬೇಕು. ಯಾವುದೇ ಕಾರಣಕ್ಕೂ ಕುಕ್ಕರಲ್ಲಿ ಬೇಯಿಸೋದಕ್ಕೆ ಹೋಗ್ಬಿಡಿ. ಯಾಕಂದರೆ ಕುಕ್ಕರಲ್ಲಿ ಹಾಕಿದ್ರೆ ಹದ ಗೊತ್ತಾಗೋದಿಲ್ಲ, ಮೆತ್ತಗಾಗ್ಬಿಡುತ್ತೆ. ನಾವು ಪಾತ್ರೆಯಲ್ಲಿ ಬೇಯಿಸ್ಕೊಳ್ಳೋದ್ರಿಂದ ಕರೆಕ್ಟಾಗಿ ಬೇಯುತ್ತೆ. ನಾನಿಲ್ಲಿ ತೊಗರಿಬೇಳೆ ಬೇಯೋದಕ್ಕೋಸ್ಕರ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಬೇಕು ಅಂದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಸ್ಕಿಪ್ ಮಾಡಿಕೊಡಿ. ಒಬ್ಬಟ್ಟಿಗೆ ಉಪ್ಪು ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ಕೆಲವೊಬ್ಬೊಬ್ಬರು ಕಣಕಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾರೆ. ನಾನಿಲ್ಲಿ ತೊಗರಿಬೇಳೆ ಜೊತೆಗೆ ಹಾಕ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ. ಇದನ್ನು ಬೇಯೋದಕ್ಕಿಟ್ಟು ನಾವು ಕಣಕ ರೆಡಿ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ಪಾತ್ರೆಗೆ ನಾವು ತೊಗೊಂಡಿರುವಂತಹ ಮೈದಾ, ಹಾಗೆಯೇ ಅರಿಶಿನ ಪುಡಿ, ಈಗ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಒಂದೇ ಸರಿ ನೀರು ಹಾಕೋದಕ್ಕೆ ಹೋಗಬೇಡಿ. ಸ್ವಲ್ಪನೇ ನೀರನ್ನು ಹಾಕ್ಕೊಳ್ತಾ ಚೆನ್ನಾಗಿ ಕಣಕನ ಅಂದರೆ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ. ನೋಡಿ, ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹಿಟ್ಟನ್ನ ಚೆನ್ನಾಗಿ ನಾದ್ಕೊಳ್ಬೇಕು. ನೋಡಿ, ಈ ರೀತಿಯಾಗಿ ಕೈಯಿಂದ ಚೆನ್ನಾಗಿ ನಾದ್ಕೊಳ್ತಾ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಳ್ಬೇಕಾಗತ್ತೆ. ನಮಗೆ ಇಲ್ಲಿ ಟೈಮ್ ಇದ್ದರೆ 1-2 ಅವರ್ ಆದರೂ ಈ ಕಣಕನ ನೆನೆಯೋದಕ್ಕೆ ಬಿಡಬೇಕು. ಅಕಸ್ಮಾತ್ ಟೈಮ್ ಇಲ್ಲ ಅಂದರೆ ಒಂದು ಅರ್ಧ ಗಂಟೆ ಆದ್ರೂ ಚೆನ್ನಾಗಿ ನೆನೆಸ್ಕೊಳ್ಬೇಕು. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ನಾದ್ಕೊಂಡು ಇದ್ರ ಮೇಲೆ ಪ್ಲೇಟ್ ಮುಚ್ಚಿ ಒಂದು ಅರ್ಧ ಗಂಟೆ ಸೈಡ್ಗೆ ಇಡ್ತಾ ಇದ್ದೀನಿ. ಹಾಗೆಯೇ ಇಲ್ಲಿ ತೊಗರಿಬೇಳೆ ಬೇಯೋದಕ್ಕೆ ಇಟ್ಟಿದ್ರಲ್ಲ, ತೋರಿಸ್ತೀನಿ ಯಾವ ರೀತಿಯಾಗಿ ಬೆಂದಿರಬೇಕು ಅಂತ. ತುಂಬ ನುಣ್ಣಗೆಲ್ಲ ಬೇಯಿಸೋದಕ್ಕೆ ಹೋಗಬಾರ್ದು. ನೋಡಿ, ಈ ರೀತಿಯಾಗಿ ಬೇಳೆ ಮುಟ್ಟಿದ್ರೆ ಸಾಫ್ಟ್ ಆಗಬೇಕು. ಇಷ್ಟು ಬೆಂದರೆ ಸಾಕಾಗುತ್ತೆ. ತುಂಬ ಗಟ್ಟಿಯಾಗೂ ಬೇಯಿಸ್ಕೋಬಾರ್ದು, ಹಾಗೆಯೇ ತುಂಬ ಮೆತ್ತಗೂ ಬೇಯಿಸ್ಕೋಬಾರ್ದು. ಈ ರೀತಿಯಾಗಿ ಕೈಯಲ್ಲಿ ಪ್ರೆಸ್ ಮಾಡಿದ್ರೆ ನೀಟಾಗಿ ಪುಡಿ ಆಗಬೇಕು. ಆ ರೀತಿಯಾಗಿ ಬೇಯಿಸ್ಕೊಂಡು ಅದರಲ್ಲಿರುವಂತಹ ನೀರನ್ನೆಲ್ಲ ನಾನಿಲ್ಲಿ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ನೀರನ್ನು ಚೆಲ್ಲಬಾರ್ದು. ಈ ನೀರಲ್ಲೇ ನಾವು ಒಬ್ಬಟ್ಟಿನ ಸಾರು ಮಾಡೋದ್ರಿಂದ ಹಾಗೆಯೇ ಇಟ್ಕೊಳ್ಬೇಕು. ಇದನ್ನು ಸೈಡ್ಗಿಟ್ಟು ನಾವು ಒಬ್ಬಟ್ಟು ಮಾಡೋದಕ್ಕೋಸ್ಕರ ಫಸ್ಟು ಪಾತ್ರೆನ ಬಿಸಿಗಿಟ್ಟು ಅದಕ್ಕೆ ನಾನಿಲ್ಲಿ ತೊಗೊಂಡಿರುವಂತಹ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಬೆಲ್ಲನ ಕರಗಿಸ್ಕೊಳ್ಬೇಕು. ಯಾಕಂದರೆ ಬೆಲ್ಲದಲ್ಲಿ ಕಸ ಕಡ್ಡಿ ಇರುತ್ತೆ. ಆದ್ದರಿಂದ ನಾವು ಈ ರೀತಿಯಾಗಿ ಬೆಲ್ಲನೆಲ್ಲ ಕರಗಿಸ್ಬಿಟ್ಟು ಆನಂತರ ಶೋಧಿಸ್ಕೊಳ್ಬೇಕು. ಇದರಲ್ಲಿರುವಂತಹ ಕಸ ಕಡ್ಡಿ ಎಲ್ಲ ಬಂದುಬಿಡುತ್ತೆ. ನೋಡಿ, ಈ ರೀತಿಯಾಗಿ ಬೆಲ್ಲನೆಲ್ಲ ಶೋಧಿಸ್ಕೊಳ್ತಾ ಇದ್ದೀನಿ. ನೋಡಿ, ಬೆಲ್ಲನೆಲ್ಲ ಶೋಧಿಸ್ಕೊಂಡಾದಮೇಲೆ ಈಗ ಫಸ್ಟನ್ನೇ ಬೇಯಿಸಿ ಎತ್ತಿಟ್ಕೊಂಡಿದ್ರಲ್ಲ ತೊಗರಿಬೇಳೆ, ಆ ತೊಗರಿಬೇಳೆನ ಈಗ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ತೊಗರಿಬೇಳೆ ಹಾಕ್ಕೊಂಡು ಚೆನ್ನಾಗಿ ಈ ಬೆಲ್ಲದ ನೀರು ಜೊತೆನೇ ಮಿಕ್ಸ್ ಆಗಬೇಕು. ಆ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ನಾವು ಫಸ್ಟನ್ನೇ ಏನು ತೊಗೊಂಡಿದ್ರಲ್ಲ ಒಣಕೊಬ್ಬರಿ ತುರಿ, ಆ ಒಣಕೊಬ್ಬರಿ ತುರಿನ ಈಗ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ತೊಗೊಂಡಿರುವಂತಹ ಏಲಕ್ಕಿನೂ ಸಹ ಬಿಡಿಸ್ಬಿಟ್ಟು ಈಗ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಒಂದು 5 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. ಇದರಲ್ಲಿರುವಂತಹ ನೀರೆಲ್ಲ ಸ್ವಲ್ಪ ಇಂಗಬೇಕು. ನೋಡಿ, ಇಲ್ಲಿ ಒಂದು 5 ನಿಮಿಷ ಆದಮೇಲೆ ಈಗ ಇದನ್ನು ಸ್ಟವ್ ಆಫ್ ಮಾಡಿಕೊಂಡು ಕಂಪ್ಲೀಟಾಗಿ ತಣ್ಣಗೆ ಬಿಟ್ಬಿಡ್ತೀನಿ. ನೋಡಿ, ಇಲ್ಲಿ ಒಂದು 5 ನಿಮಿಷ ಆಗಿದೆ. ಇದು ಪೂರ್ತಿಯಾಗಿ ಕಂಪ್ಲೀಟಾಗಿ ತಣ್ಣಗಾದ ನಂತರ ಅದರಲ್ಲಿರುವಂತಹ ನೀರೆಲ್ಲ ಚೆನ್ನಾಗಿ ನೀಟಾಗಿ ಅಬ್ಸರ್ವ್ ಮಾಡ್ಕೊಂಡಿದೆ. ಈಗ ನೀರಿನಂಶ ಅನ್ನೋದು ಇಲ್ಲ. ಈಗ ಇದನ್ನು ಚೆನ್ನಾಗಿ ರುಬ್ಕೊಂಬಂದಿದ್ದೀನಿ. ನೋಡಿ, ನೀವು ಮಿಕ್ಸಿಯಲ್ಲೇ ಆದರೂ ರುಬ್ಕೊಳ್ಬೋದು, ಅಥವಾ ಒರಳುಕಲ್ಲಿದ್ದರೆ ಅದರಲ್ಲೂ ರುಬ್ಕೊಳ್ಬೋದು, ಅಥವಾ ನಿಮ್ಮ ಹತ್ರ ಗ್ರೈಂಡರ್ ಇದ್ದರೆ ಅದರಲ್ಲೂ ಸಹ ರುಬ್ಕೊಳ್ಬೋದು. ನೋಡಿ, ಈಗ ಹೂರಣ ರೆಡಿ ಆಗಿದೆ. ಈ ಹೂರಣನೆಲ್ಲ ಸಣ್ಣ ಉಂಡೆಗಳಾಗಿ ಮಾಡ್ಕೊಳ್ತಾ ಇದ್ದೀನಿ. ನೋಡ್ಕೊಳ್ಳಿ, ನಿಮಗೆ ಯಾವ ಸೈಜಲ್ಲಿ ಒಬ್ಬಟ್ಟು ಬೇಕಾಗುತ್ತಲ್ಲ ಆ ಸೈಜಲ್ಲಿ ಉಂಡೆಗಳಾಗಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಈ ರೀತಿ ಫಸ್ಟೇ ಉಂಡೆಗಳಾಗಿ ಮಾಡಿ ಇಟ್ಕೊಂಡ್ಬಿಟ್ರೆ ಒಬ್ಬಟ್ಟು ಮಾಡೋದಕ್ಕೆ ಈಸಿ ಆಗುತ್ತೆ. ಉಂಡೆಗಳನ್ನ ಸೈಡ್ಗೆ ಇಟ್ಟು ಈಗ ನಾನು ಫಸ್ಟೇ ಕಣಕನ ಏನು ಮಿಕ್ಸ್ ಮಾಡಿ ಇಟ್ಟಿದ್ರಲ್ಲ, ಕೈಗೆ ಒಂದು ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿಕೊಂಡು ಈಗ ಚೆನ್ನಾಗಿ ಮತ್ತೆ ಒಂದು ಸರಿ ನಾದ್ಕೊಳ್ತಾ ಇದ್ದೀನಿ. ನೋಡಿ, ಹಿಟ್ಟು ಅನ್ನೋದು ಪರ್ಫೆಕ್ಟಾಗಿ ಬಂದಿದೆ. ತುಂಬ ತೆಳುನೂ ಇಲ್ಲ, ಹಾಗೆ ತುಂಬಾ ಗಟ್ಟಿನೂ ಇಲ್ಲ. ಈಗ ನಾವು ಸ್ವಲ್ಪನೇ ಮೈದಾ ಹಿಟ್ಟನ್ನು ತಗೊಂಡು ಈ ರೀತಿಯಾಗಿ ಇದನ್ನು ಸಹ ಸ್ವಲ್ಪ ಸಣ್ಣ ಉಂಡೆ ಮಾಡಿಕೊಂಡು ನೋಡಿ ಈ ರೀತಿಯಾಗಿ ಅಗಲವಾಗಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಮಾಡುವಂತಹ ಮೆಥಡಲ್ಲಿ ನೀವು ಮಾಡಿದ್ರೆ ತುಂಬ ಈಸಿಯಾಗಿ ಒಬ್ಬಟ್ಟು ಅನ್ನೋದು ಮಾಡ್ಕೊಳ್ಬೋದು.
ನೋಡಿ ಇಲ್ಲಿ ಮೈದಾ ಹಿಟ್ಟನ್ನು ಸ್ವಲ್ಪ ಸ್ಪ್ರೆಡ್ ಮಾಡಿಕೊಂಡು ಫಸ್ಟೇ ಹೂರಣನ ಉಂಡೆ ಮಾಡಿ ಇಟ್ಕೊಂಡಿದ್ರಲ್ಲ ಅದನ್ನು ಈ ಮೈದಾ ಹಿಟ್ಟಲ್ಲಿ ಇಟ್ಟು ನೀಟಾಗಿ ಫಿಲ್ ಮಾಡ್ಕೊಳ್ಬೇಕು. ನೋಡಿ ಈ ರೀತಿಯಾಗಿ ನೀಟಾಗಿ ಫಿಲ್ ಮಾಡ್ಕೊಂಡಿದ್ದೀನಿ. ಎಲ್ಲನೂ ಸಹ ಇದೇ ರೀತಿಯಾಗಿ ಫಸ್ಟೇ ನಾವು ರೆಡಿ ಮಾಡಿ ಇಟ್ಕೊಂಡು ಆ ನಂತರ ಒಬ್ಬಟ್ಟನ್ನು ಮಾಡ್ಕೊಳ್ಬೋದು ಅಥವಾ ಒಂದೊಂದಾಗಿ ಬೇಕಾದರೂ ಮಾಡ್ಕೊಳ್ಬೋದು. ನೋಡಿ ಈ ರೀತಿಯಾಗಿ ಮತ್ತೊಂದು ತೋರಿಸ್ತಾ ಇದ್ದೀನಿ. ಮೈದಾ ಹಿಟ್ಟನ್ನು ಸ್ವಲ್ಪ ಸ್ಪ್ರೆಡ್ ಮಾಡಿಕೊಂಡು ಆನಂತರ ಒಳಗಡೆಗೆ ಹೂರಣ ಏನು ಮಾಡಿಟ್ಕೊಂಡಿದ್ರಲ್ಲ ಆ ಹೂರಣನ ಇಟ್ಟು ನೀಟಾಗಿ ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಒಂದು ಸ್ವಲ್ಪನೂ ಹೂರಣ ಅನ್ನೋದು ಹೊರಗಡೆ ಬಂದಿಲ್ಲ. ಆ ರೀತಿಯಾಗಿ ನೀಟಾಗಿ ಫಿಲ್ ಮಾಡಿಕೊಂಡು ಉಂಡೆನ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಒಂದು ಪ್ಲೇಟ್ ಮೇಲೆ ಒಂದು ಪ್ಲಾಸ್ಟಿಕ್ ಹಾಳೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿಕೊಂಡು ಈಗ ನಾವು ಏನು ರೆಡಿ ಮಾಡ್ಕೊಂಡಿದ್ರಲ್ಲ ಆ ಉಂಡೆನ ಒಂದು ಸ್ವಲ್ಪ ಈ ರೀತಿ ಪ್ರೆಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಮತ್ತೊಂದು ಪ್ಲಾಸ್ಟಿಕ್ ಹಾಳೆಗೆ ಒಂದು ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿಕೊಂಡು ಇದ್ರ ಮೇಲೆ ಇಟ್ಟು ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಬೇಕು. ನೋಡಿ ಎಷ್ಟು ತೆಳುವಾಗಿ ಬೇಕಾದರೂ ನೀವು ಮಾಡ್ಕೊಳ್ಬೋದು. ಒಂದು ಸ್ವಲ್ಪನೂ ಹರಿಯೋದಿಲ್ಲ, ಮುರಿಯೋದಿಲ್ಲ, ನೀಟಾಗಿ ಬರುತ್ತೆ. ಎಷ್ಟು ತೆಳುವಾಗಿ ಬೇಕು ಅಷ್ಟು ತೆಳುವಾಗಿ ನಾವು ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಬೋದು. ನೋಡಿ ಲಟ್ಟಿಸ್ಬೇಕು ಅಂತ ಏನಿಲ್ಲ, ಈಸಿಯಾಗಿ ನಾವು ಒಂದು ಪ್ಲೇಟು ಹಾಗೆ ಒಂದು ಪ್ಲಾಸ್ಟಿಕ್ ಪೇಪರ್ ಇದ್ದರೆ ಸಾಕು ನೀಟಾಗಿ ತೆಳುವಾಗಿ ಒಬ್ಬಟ್ಟನ್ನು ಮಾಡ್ಕೊಳ್ಬೋದು. ನೋಡಿ ಎಷ್ಟು ನೀಟಾಗಿ ಬರ್ತಾ ಇದೆ. ಈಗ ಈ ಒಬ್ಬಟ್ಟನ್ನು ನಾವು ತೆಗೆದುಕೊಂಡು ಬೇಯಿಸ್ಕೊಳ್ಳೋಣ. ನೋಡಿದ್ರಲ್ಲ ಎಷ್ಟು ನೀಟಾಗಿ ಬರ್ತಾ ಇದೆ. ಈಗ ಸ್ಟವ್ ಮೇಲೆ ತವಾ ಬಿಸಿಗಿಟ್ಟು ಆನಂತರ ಸ್ವಲ್ಪ ಎಣ್ಣೆ ಅಪ್ಲೈ ಮಾಡಿಕೊಂಡು ಈಗ ಈ ಒಬ್ಬಟ್ಟನ್ನು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಇದ್ರ ಮೇಲೆ ಬೇಕಿದ್ರೆ ನೀವು ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿ ಬೇಯಿಸ್ಕೊಳ್ಬೋದು ಅಥವಾ ಹಾಗೇ ಬೇಕಾದರೂ ಸಹ ಬೇಯಿಸ್ಕೊಳ್ಬೋದು. ಆಲ್ರೆಡಿ ಎಣ್ಣೆ ಜಾಸ್ತಿ ಹಾಕಿ ಮಾಡಿರೋದ್ರಿಂದ ನೀವು ಎಣ್ಣೆನ ಸ್ಕಿಪ್ ಮಾಡಿ ಬೇಕಾದರೆ ಮಾಡ್ಕೊಳ್ಬೋದು, ಬೇಕು ಅಂದರೆ ಎಣ್ಣೆನ ಅಪ್ಲೈ ಮಾಡಿಕೊಂಡು ಬೇಯಿಸ್ಕೊಳ್ಬೋದು. ನೋಡಿ ಇಲ್ಲಿ ಮತ್ತೊಂದು ಒಬ್ಬಟ್ಟನ್ನ ಮಾಡಿ ತೋರಿಸ್ತಾ ಇದ್ದೀನಿ. ಮತ್ತು ಪೇಪರ್ಗೆ ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿಕೊಂಡು ಮಾಡಿಟ್ಕೊಂಡಿರುವಂತಹ ಹಿಟ್ಟನ್ನು ಇದ್ರ ಮೇಲೆ ಹಾಕ್ಕೊಂಡು ನೀಟಾಗಿ ಅಗಲವಾಗಿ ಸ್ಪ್ರೆಡ್ ಮಾಡ್ಕೊಳ್ಬೇಕು. ನೋಡಿ ಎಷ್ಟೊಂದು ಈಸಿ ಮೆಥಡಲ್ಲಿ ನಾವು ಒಬ್ಬಟ್ಟು ಅನ್ನೋದನ್ನು ಮಾಡ್ಕೊಳ್ಬೋದು. ತುಂಬ ಕಷ್ಟಪಡಬೇಕು, ಲಟ್ಟಿಸ್ಬೇಕು ಅಂತ ಏನೂ ಇಲ್ಲ. ನಾವು ಒಬ್ಬರೇ ಇದ್ದರೂ ಸಹ ಎಷ್ಟು ಒಬ್ಬಟ್ಟನ್ನು ಬೇಕಾದರೂ ಮಾಡ್ಕೊಳ್ಬೋದು ಸ್ನೇಹಿತರೆ. ನೋಡಿ ಈಗ ಎರಡನೇ ಒಬ್ಬಟ್ಟು ಸಹ ರೆಡಿ ಆಗಿದೆ. ಇದನ್ನು ಮತ್ತೆ ನಾವು ತವ ಮೇಲೆ ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ ಬನ್ನಿ. ನೋಡಿ ಈಗ ತವ ಬಿಸಿ ಮಾಡಿ ಆನಂತರ ಒಬ್ಬಟ್ಟನ್ನು ಹಾಕ್ಕೊಂಡು ಎರಡು ಕಡೆನೂ ತಿರುಗಿಸ್ತಾ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಈ ರೀತಿ ಒಬ್ಬಟ್ಟು ಮಾಡೋದ್ರಿಂದ ಒಬ್ಬಟ್ಟು ಮಾಡೋದಕ್ಕೆ ಬರೋದಿಲ್ಲ ಅನ್ನೋರು ಫಸ್ಟ್ ಟೈಮ್ ಮಾಡ್ತಾ ಇರೋರು ಸಹ ಈಸಿಯಾಗಿ ನಾವು ಒಬ್ಬಟ್ಟನ್ನ ಮಾಡ್ಕೊಳ್ಬೋದು. ನೋಡಿ ಈಗ ಒಬ್ಬಟ್ಟು ರೆಡಿ ಆಗಿದೆ. ನೋಡಿದ್ರಲ್ಲ ಸ್ನೇಹಿತರೆ ಎಷ್ಟು ಈಸಿಯಾಗಿ ತೊಗರಿಬೇಳೆ ಒಬ್ಬಟ್ಟು ಯಾವ ರೀತಿಯಾಗಿ ಮಾಡೋದು ಅಂತ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋವನ್ನು ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ.